ಗಂಗಾ ಮೇಡಮ್ ಗಂಗಾ 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 ಏನಾಯ್ತಮ್ಮ ಗಂಗಾ 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 ಏನಾಯ್ತು ಗಂಗಾ ಏನಾಯ್ತಮ್ಮ ಏನಾಯ್ತು ಗಂಗಾ ಏನಾಯ್ತಮ್ಮ ಗಂಗಾ ಏನಾಯ್ತು ನಾಡಿ ಅರ್ಜೆಂಟ್ ಡಾಕ್ಟರ್ ಫೋನ್ ಮಾಡು ಡಾಕ್ಟರ್ ನಥಿಂಗ್ ಟು ವರಿ. ಅವಳಿಗೆ ಸ್ಟ್ರೆಸ್ ಜಾಸ್ತಿ ಆಗಿದೆ. ಆ ಒತ್ತಡ ತಡ್ಕೊಳ್ದೇನೆ ಕೊಲ್ಯಾಪ್ಸ್ ಆಗಿದ್ದಾಳೆ. ಅವ್ರು ಯಾವುದೋ ವಿಷಯದಲ್ಲಿ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಇಲ್ಲ ಲೋನ್ಲಿನೆಸ್ ಇರಬಹುದೇನೋ. ಅದೇನೇ ಇದ್ರೂ ಅವ್ರಿಗೆ ತುಂಬ ರೆಸ್ಟ್ ಬೇಕು. ಮನೇಲಿ ಇರ್ದೇನೆ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿ ಬನ್ನಿ. ಯಾವುದಾದ್ರೂ ಹಿಲ್ ಸ್ಟೇಷನ್ ಥರ ಇದ್ದರೆ ಒಳ್ಳೆಯದು. ಟೆನ್ಷನ್ ಸ್ವಲ್ಪ ಕಡಿಮೆ ಆಗ್ಬೋದು. ಆದಷ್ಟು ಬೇಗ ಅವ್ರು ನಾರ್ಮಲ್ ಆಗೋ ಹಾಗೆ ಮಾಡಿ. ಇಲ್ದಿದ್ರೆ ಆ ಎಫೆಕ್ಟು ಪ್ರೆಗ್ನೆನ್ಸಿ ಮೇಲೆ ಆಗುತ್ತೆ. ಗಂಗಾಗೆ ಟೆನ್ಷನ್ ಯಾಕೆ ಚಂದ್ರಿಕಾ? ಅವಳಿಗೇನು ತೊಂದರೆ ಇದೆ? ಸಮಸ್ಯೆ ಎಲ್ಲ ಅವಳಿಗೆ ಇದೆ. ಟೆನ್ಷನ್ ಆಗದೆ ಇನ್ನೇನಾಗುತ್ತೆ? ಒಂದ್ ಕಡೆ ತಂಗಿನ ಕಾಪಾಡ್ಕೋಬೇಕು, ಇನ್ನೊಂದ್ ಕಡೆ ತಾಯಿ ಗೌರವ ಕಾಪಾಡಬೇಕು. ಇದ್ಯಾವುದು ಜೈ ಗೊತ್ತಾಗದೇ ಇರೋ ಹಾಗೆ ಮ್ಯಾನೇಜ್ ಮಾಡಬೇಕು. ಹೌದಲ್ವಾ ಪಾಪ. ನಾನು ಮೊದಲೇ ಹೇಳ್ದೆ, ನೀನು ಕೇಳ್ದೆ ಜೈ. ಈಗ ನೋಡು ಏನಾಯ್ತು ಅಂತ. ಈ ಟೈಮಲ್ಲಿ ಗಂಗಾ ಟೆನ್ಷನ್ ಮಾಡ್ಕೋಬಾರ್ದಪ್ಪ. ನೀನಂತೂ ಗಂಗಾನ ಬಿಟ್ಟು ಎಲ್ಲೆಲ್ಲೋ ಹೋಗ್ತೀಯಾ, ಏನೇನೋ ಮಾಡ್ತೀಯಾ. ಈಗ್ಲಾದ್ರೂ ಗಂಗಾ ಜೊತೆಲಿರೋ. ಇಬ್ರು ಸೇರಿ ಎಲ್ಲಾದ್ರೂ ಹೊರಗಡೆ ಹೋಗಿ ಬನ್ನಿ. ಹೌದು ಸರ್, ಈ ಟೆನ್ಷನ್ ಎಲ್ಲಾನು ಬಿಟ್ಟು ಯಾವುದಾದ್ರೂ ಹಿಲ್ ಸ್ಟೇಷನ್ಗೆ ಹೋಗಿ ಒಂದೆರಡು ದಿನ ರಿಲ್ಯಾಕ್ಸ್ ತಗೊಂಡು ಬನ್ನಿ ಸರ್. ಜೈ ಗಂಗಾ ಕರ್ಕೊಂಡು ರಿಲ್ಯಾಕ್ಸ್ ಮಾಡಕ್ ಹೋದ್ರೆ ನಿತ್ಯ ಪರಿಸ್ಥಿತಿ ಏನ್ ಚಂದ್ರಿಕಾ? ಅವಳೇನ್ ಮಾಡ್ತಾಳೆ? ವಾ, ಮೊದ್ಲಿವ್ನು ನಿತ್ಯನ ಬಿಟ್ಟು ಹೋಗ್ಬೇಕಲ್ಲ. ನನಗನ್ಸುತ್ತೆ ನಿತ್ಯನ ಕಂಡು ಹಿಡಿಯೋವರೆಗೂ ಇವನೆಲ್ಲಿಗೂ ಹೋಗಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ ಜೈ? ಗಂಗನ್ಗಿಂತ ಯಾವುದು ಮುಖ್ಯ ಅಲ್ಲ. ಅವಳು ಅವಳ ಮಗು ಇಬ್ರು ಆರೋಗ್ಯವಾಗಿರ್ಬೇಕು. ಬೇಕಾದ್ರೆ ನಿಮ್ಮಪ್ಪನ್ಗೆ ಫೋನ್ ಮಾಡಿ ಬೇಗ ಇಲ್ಲಿಗೆ ಬರಕ್ ಹೇಳ್ತೀನಪ್ಪ. ಆಫೀಸ್ ವ್ಯವಹಾರ ಅವರೇ ನೋಡ್ಕೋತಾರೆ. ನಾನು ಆಫೀಸ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಚಿಕ್ಕಮ್ಮ. ಮತ್ತೆ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಸರ್? ಕಾಣಿಸ್ದಿರಾ ಶತ್ರು ಬಗ್ಗೆನಾ? ಏನ್ರಿ, ಖಂಡಿತ ಅವನು ಅವಳ ಬಗ್ಗೆನೇ ಯೋಚಿಸ್ತಿರೋದು. ಅಂದ್ರೆ ಎಲ್ಲೂ ಹೋಗಲ್ಲಂತೀಯ ಚಂದ್ರಿಕಾ? ವಾ, ಎಲ್ಲೂ ಹೋಗಲ್ಲ ರೀ. ಸೀತೆನ ಬಿಟ್ಟು ರಾಮ ಮಾಯಾ ಜಿಂಕೆ ಹಿಂದೆ ಹೋದ ಹಾಗೆ ನೀನು ಕಾಣ್ದೇ ಇರೋ ಶತ್ರುನ ಹುಡುಕ್ತಾ ಇದೆಯಾ ಜೈ. ಇವಾಗ ನಮಗ್ ಬೇಕಾಗಿರೋದು ಗಂಗಾ ಆರೋಗ್ಯನೇ ಹೊರತು ಬೇರೆ ಏನೂ ಅಲ್ಲ. ನೀನ್ ಪಕ್ಕದಲ್ಲಿರುವಾಗ ಗಂಗಾಗೆ ಯಾವ ಅಪಾಯನೂ ಬರಲ್ಲಪ್ಪ. ನೀವಿಬ್ರು ಸ್ವಲ್ಪ ದಿನ ಆನಂದವಾಗಿರಿ. ಇನ್ನೇನು ಯೋಚನೆ ಮಾಡ್ಬೇಡ. ಸರ್, ನೀವು ಮಾಡಬೇಕು ಅನ್ಕೊಂಡಿರೋದನ್ನ ಯಾವತ್ತಿದ್ರೂ ಮಾಡ್ಬೋದು. ಆದರೆ ಒಂದ್ಸಾರಿ ಮೇಡಮ್ ಆರೋಗ್ಯ ಹಾಳಾದ್ರೆ ಮತ್ತೆ ಸರಿ ಹೋಗಲ್ಲ ಸರ್. ಏನಾದರೂ ಆದಮೇಲೆ ದುಃಖ ಪಡೋದಕ್ಕಿಂತ ಆಗೋ ಮೊದಲೇ ಜಾಗೃತಲ್ಲಿರೋದು ಒಳ್ಳೆಯದು ಸರ್. ನೀವು ಹೇಳ್ದಾಗೆ ಮಾಡ್ತೀನಿ. ಈಗಲೇ ಮನಾಲಿಗೆ ಟಿಕೆಟ್ಸ್ ಬುಕ್ ಮಾಡು ನಣಿ. ಸರ್, 1 ಮಂತ್ ಟ್ರಿಪ್. ನಾನು ಎಲ್ಲ ಪ್ರೋಗ್ರಾಮ್ಸ್ನೂ ಕ್ಯಾನ್ಸಲ್ ಮಾಡು. ನನ್ನ ಕಾಲ್ಸ್ನೆಲ್ಲ ನೀನೇ ರಿಸೀವ್ ಮಾಡು. ಸರಿ ಸರ್. ನಾವೆಲ್ಲಿದ್ದೀವಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ನಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಬಾರ್ದು. ಓಕೆ ಸರ್.
ಏನ್ ನೀವ್ ಹೇಳೋದು? ಹೌದಮ್ಮ, ಈ ವಿಷಯ ನಿಂಗೆ ಹೇಳ್ಬೇಕು ಅಂತ ಆಗಿಂದ ಟ್ರೈ ಮಾಡ್ತಿದ್ವಿ. ಈಗ ಕನೆಕ್ಟ್ ಆಯ್ತು ಫೋನು. ನೀವ್ ಹೇಳೋದ್ ನಿಜಾನಾ? ನಿನ್ ಮೇಲಾಣೆ ನಿತ್ಯ, ನಾಳೆ ಬೆಳಗ್ಗೆನೆ ಜೈ ಗಂಗಾ ಇಬ್ರು ಕುಲುಮನಾಲಿ ಹೋಗ್ತಿದ್ದಾರೆ. ಇನ್ನ 1 ಮಂತ್ ಬರಲ್ಲ. ಸಡನ್ಲಿ ಟ್ರಿಪ್ ಏನು? ಇನ್ನೇನಮ್ಮ, ಗಂಗನ್ಗೆ ಟೆನ್ಷನ್ನು ಪ್ರೆಷರು ಹೆಚ್ಚಾಗಿದ್ಯಂತೆ. ಮಧ್ಯಾಹ್ನ ತಲೆ ಸುತ್ತಿ ಕೆಳಗ್ ಬಿದ್ಲು. ಡಾಕ್ಟರ್ ಬಂದು ಗಂಗಾನ ಚೆಕ್ ಮಾಡಿ ಅವಳಿಗೆ ತುಂಬಾನೇ ರೆಸ್ಟ್ ಬೇಕು ಅಂತ ಹೇಳಿದ್ರು. ಆ ಅಜ್ಜಿ, ನಿನ್ನತ್ತೆ ಕಲ್ಪನಾ, ನಾಣಿ ಸೇರ್ಕೊಂಡು ಎಲ್ರೂ ಸೇರಿ 1 ತಿಂಗಳು ಗಂಗಾನ ಕರ್ಕೊಂಡು ಎಲ್ಲಾದ್ರೂ ಹೋಗುವಂತ ಜೈಗೆ ಫೋರ್ಸ್ ಮಾಡಿದ್ರು. ಎಲ್ಲರೂ ಬಲವಂತ ಮಾಡಿದ್ದಕ್ಕೆ ಅವನು ಬೇಡ ಅಂದೆ ಒಪ್ಕೊಂಡ. ಏನಮ್ಮ, ನೀನ್ ಕೂಡ ಅವ್ರ ಜೊತೆ ಹೋಗ್ತೀಯಾ? ಅಲ್ಲೇ ಏನಾದ್ರೂ ಪ್ಲಾನ್ ಮಾಡ್ತೀಯಾ? ಇಲ್ಲ, ನಾನ್ ಎಲ್ಲಿಗೂ ಹೋಗಲ್ಲ. ಇದೇನಮ್ಮ, ಹೊಸ ಪ್ಲೇಸ್ ಆದ್ರೆ ಗಂಗನ ಮುಗಿಸೋದಕ್ಕೆ ಈಸಿ ಅಲ್ವಾ? ಇಲ್ಲೇ ಇಷ್ಟು ಕೇರ್ ತಗೊಳ್ಳೋ ಜೈ ಹೊಸ ಪ್ಲೇಸಲ್ಲಿ ಇನ್ನೆಷ್ಟು ಕೇರ್ ತಗೋತಾನೆ. ಗಂಗಾ ಮೈ ಮೇಲೆ ನೊಣ ಕೂರಕ್ಕೂ ಬಿಡಲ್ಲ. ಇನ್ನೇನ್ ಮಾಡ್ತೀಯಮ್ಮ? ಇನ್ನ 1 ತಿಂಗಳು ಅವ್ರನ್ನ ಬಿಟ್ಟಿರ್ತೀಯಾ? ನೋ, ಅವರು ಮನೆ ದಾಟಿ ಹೋಗ್ಬಾರ್ದು. ಸ್ಟಾಪ್ ಮಾಡಿ, ಏನಾದ್ರೂ ಮಾಡಿ ಅವ್ರನ್ನ ತಡೀರಿ. ಅವರನ್ನ ನಾವ್ ಹೇಗಮ್ಮ ತಡಿಯಕ್ಕಾಗತ್ತೆ? ಏನ್ ಮಾಡ್ತೀರೋ ನಿಮ್ಮಿಷ್ಟ. ಅವರು ಆ ಮನೆ ಡೋರ್ ದಾಟಬಾರ್ದು. ಏನಮ್ಮ, ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಮ್ಗೆ ಕಷ್ಟ ಕೊಡ್ತೀಯಲ್ಲ. ಜೈ ನಮ್ಮ ಮಾತನ್ನು ಕೇಳ್ತಾನ? ಅಜ್ಜಿ, ನಿನ್ನತ್ತೆ ಕಲ್ಪನಾ, ಆ ನಾಣಿ ಸೇರಿ ನಮ್ಮ ಮಾತು ಕೇಳಕ್ ಬಿಡ್ತಾರಾ? ನೀವೇನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ. ಅವ್ರನ್ನ ಸ್ಟಾಪ್ ಮಾಡಿ. ಅವರು ಕುಲು ಮನಾಲಿ ಹೋಗ್ಬಾರ್ದು. ಅವ್ರು ಹೋದ್ರೆ ನೀವ್ ಜೈಲಿಗೆ ಹೋಗ್ತೀರಾ. ಹೆದರ್ಸ್ತಿದ್ಯಲ್ಲ, ನಿನಗಿಷ್ಟ ಬಂದಾಗ ಮಾಡ್ಕೋ, ನಮ್ ಕೈಯಲ್ಲಾಗಲ್ಲ. ಹೌ ಡೇರ್ ಯು? ನನಗೆ ಅಪೋಸ್ ಮಾಡ್ತಿದ್ದೀರಾ ನೀವು? ಗಂಗಾ, ಲಗೇಜ್ ರೆಡಿ ಆಯ್ತಾ? ಈಗ ಯಾಕ್ರಿ ಈ ಟ್ರಿಪ್? ನಿಮ್ಗೆ ಆಫೀಸ್ ಕೆಲಸ ಇರುತ್ತಲ್ವಾ, ಅದೆಲ್ಲ ಬಿಟ್ಟು ನನಗೋಸ್ಕರ ಹೀಗೆ? ನಿನ್ನನ್ನು ಬಿಟ್ಟು ಬೇರೆ ಕೆಲ್ಸಕ್ಕೆ ಹೋದ್ರೆ ನಿನಗೆ ಟೆನ್ಷನ್ ಆಗುತ್ತೆ ಗಂಗಾ. ನೀನು ಲೋನ್ಲಿ ಫೀಲ್ ಆಗ್ತೀಯಾ? ಅದೇನು ಇಲ್ಲ ರೀ, ನಾನು ಆರಾಮಾಗಿದ್ದೀನಿ. ಮಾತಲ್ಲಿ ಹೇಳ್ಬೇಡ ಗಂಗಾ, ಮನ್ಸಿಂದ ಆ ಮಾತು ಹೇಳು. ನಾನ್ ಚೆನ್ನಾಗೇ ಇದ್ದೀನಿ. ನೀನು ಎಷ್ಟು ಚೆನ್ನಾಗಿದ್ಯಾ ಅಂತ ನನಗೆ ಗೊತ್ತು. ನಿನ್ನ ಹೀಗೆ ಬಿಟ್ರೆ ನಿನ್ನ ಆರೋಗ್ಯ ಏನಾಗಬಹುದು ಅಂತನೂ ನನಗೆ ಗೊತ್ತು. ಹಾಗಂತ ನಿನಗೆ ಕಷ್ಟ ಕೊಡೋದಕ್ಕೂ ನನಗಿಷ್ಟ ಇಲ್ಲ. ಹಾಗೇನೆ ನಿನಗೋಸ್ಕರ ಶುರು ಮಾಡಿರೋ ಯುದ್ಧನ ಮಧ್ಯದಲ್ಲಿ ಬಿಟ್ಟು ಸೋಲೊಪ್ಕೊಳ್ಳೋಕ್ಕೂ ನಂಗೆ ಇಷ್ಟ ಇಲ್ಲ. ನೋಡು, ನಾನು ಏನೇ ಮಾಡಿದ್ರೂ ಅದು ನಿನ್ನ ಒಳ್ಳೇದಕ್ಕೋಸ್ಕರನೇ. ನಿನ್ನ ಬೇಟೆ ಆಡ್ತಿರೋ ಶತ್ರುನ ಸ್ವಲ್ಪ ದಿನ ಪಕ್ಕಕ್ಕಿಟ್ಟು ನೀನು ರಿಲ್ಯಾಕ್ಸ್ ಆಗಲಿ ಅಂತ ಹೋಗ್ತಿದ್ದೀವಿ. ಅದನ್ನೆಲ್ಲ ಬಿಟ್ರೆ ನನಗೆ ನೀನು ಮುಖ್ಯ. ನೀನು ಸಂತೋಷವಾಗಿ ಆನಂದವಾಗಿರೋದೇ ನನಗೆ ಬೇಕು. ನಿನಗೆ ನೋವಾದರೆ, ಭಯ ಆದರೆ ಅದು ನನ್ನ ತಪ್ಪೇ ಆಗುತ್ತೆ. ನಾನು ನಿನ್ನ ನಗು ಮಾತ್ರ ನೋಡಬೇಕು, ಕಣ್ಣೀರನ್ನಲ್ಲ. ಅರ್ಥ ಆಯ್ತು ರೀ, ಆದ್ರೆ ಎಲ್ಲಿಗೂ ಹೋಗೋದ್ಯಾಕೆ? ಇಲ್ಲೇ ನಮ್ಮವ್ರ ಜೊತೆಗೆ ಇರ್ಬೋದಲ್ವಾ? ಇಲ್ಲ ಗಂಗಾ, ನನ್ನ ಮನ್ಸು ಕೂಡ ಸರಿ ಇಲ್ಲ. ಏನೇನೋ ಯೋಚನೆ ಬರ್ತಿರತ್ತೆ. ಇಲ್ಲೇ ಇದ್ರೆ ಆ ಯೋಚನೆಗಳ ಹಿಂದೆನೇ ಓಡ್ತಿರ್ತೀನಿ. ಅದಕ್ಕೆ ಇದೆಲ್ಲದರಿಂದ ದೂರ ಇದ್ದು 1-2 ತಿಂಗಳು ಎಲ್ಲ ಮರೆತು ಹ್ಯಾಪಿಯಾಗಿ ಕಳೆಯೋಣ. ಬಾ, ಫ್ಲೈಟಿಗೆ ಟೈಮ್ ಆಗ್ತಿದೆ. ಹೋಗ್ಬರ್ತೀನಿ ಅಜ್ಜಿ. ಹೋದ್ ಕಡೆ ಗಂಗಾ ಜೊತೆ ಜಗಳ ಮಾಡ್ದೆ ಅವಳು ಸಂತೋಷವಾಗಿರೋ ಹಾಗೆ ನೋಡ್ಕೋ ಜೈ. ಇಲ್ಲಿ ವಿಷಯ ಇಲ್ಲೇ ಬಿಟ್ಬಿಡಮ್ಮ.
ಒತ್ತಡ ಕಡಿಮೆ ಮಾಡ್ಕೊಂಡು ಸಂತೋಷವಾಗಿರೋ. ಸರಿ ಅಜ್ಜಿ. ಇವರು ಹೊರಡ್ತಿದ್ದಾರೆ, ಇವರನ್ನ ತಡಿ ಅಂತ ನಿತ್ಯ ನಮ್ಗೆ ವಾರ್ನಿಂಗ್ ಕೊಡ್ಲಲ್ಲ. ಆಗಲ್ಲ ಅಂತ ನಾವು ರ್ಯಾಶ್ ಆಗಿ ಹೇಳಿದೀವಲ್ಲ. ನಾವು ಆಗಲ್ಲ ಅಂದ್ರು ಆ ನಿತ್ಯ ಕಾಮಾಗಿರ್ತಾಳ, ಏನಾದ್ರೂ ಮಾಡಿ ತಡಿತಾಳೆ. ಅಬ್ಬಾ, ಅವಳು ಏನಾದ್ರೂ ಮಾಡ್ಕೊಳ್ಳಿ, ನಮಗ್ ಬೇಡ. ಹೋಗ್ ಬರ್ತೀವಿ ಅತ್ತೆ. ಕ್ಷೇಮವಾಗಿ ಹೋಗಿ ಆನಂದವಾಗಿ ವಾಪಸ್ ಬನ್ನಿ. ಎಲ್ಲ ಮರ್ತು ಸಂತೋಷವಾಗಿರು. ಕಂದ, ನೀನ್ ಕೂಡ ಆಫೀಸ್ ವಿಷಯ ಬೇರೆ ಚಿಂತೆ ಎಲ್ಲ ಇಲ್ಲೇ ಬಿಟ್ಬಿಡು. ಗಂಗಾ ಆನಂದ ಆರೋಗ್ಯ ನಿನ್ ಕೈಯಲ್ಲೇ ಇರೋದು. ಗೊತ್ತು ಚಿಕ್ಕಮ್ಮ, ನಾವು ವಾಪಸ್ ಬಂದ್ಮೇಲೆ ಇವಳಲ್ಲಾಗೋ ಚೇಂಜಸ್ನ ನೀವೇ ನೋಡ್ತೀರಿ. ಬರ್ತೀವಿ ಚಿಕ್ಕಪ್ಪ, ಹೋಗ್ ಬರ್ತೀವಿ ಚಿಕ್ಕಮ್ಮ. ಒಳ್ಳೇದಮ್ಮ, ಒಳ್ಳೇದಮ್ಮ. ಹ್ಯಾಪಿಯಾಗಿ ಹೋಗ್ ಬನ್ನಿ. ಏನೋನಮ್ಮ, ನೀನ್ ಹೋದ್ರೆ ಮನೇಲಿ ಸಂತೋಷನೇ ಇರಲ್ಲ, ಮನೆ ಎಲ್ಲ ಖಾಲಿ ಅನ್ಸತ್ತೆ. ನಿಮ್ ಎಂಟರ್ಟೈನ್ಮೆಂಟ್ಗೆ ಏನು ಪ್ರಾಬ್ಲಮ್ ಇಲ್ಲ ಬಿಡಿ. ಕೃಷ್ಣ ಸರ್ ಒಬ್ರು ಸಾಕು, ನಿಮಗೆ ಫುಲ್ ಟೈಮ್ ಪಾಸ್ ಆಗುತ್ತೆ. ಏನೋ ನಾನ್ ಜೋಕರ್ ತರ ಕಾಣ್ತೀನಾ? ಪೌಡರ್ ಡಬ್ಬಿಯಿಂದ ಹೊಡಿದ್ರೆ ಹಲ್ಲು ಮುರಿದು ಹೋಗತ್ತೆ ನೋಡು. ನಾಣಿ, ಕಾರ್ ರೆಡಿನಾ? ರೆಡಿ ಸರ್. ಓಕೆ, ಐ ಲವ್ ಯು. ಬಾಯ್. ಬಾ. ಪೊಲೀಸ್ ಬಂದಿದಾರಲ್ಲ ಚಂದ್ರಿಕಾ. ಮರ್ಡರ್ ಮಾಡಿರೋ ತರ ನೀವ್ಯಾಕ್ರಿ ಭಯ ಪಡ್ತಿದ್ದೀರಾ? ಪ್ರೊಟೆಕ್ಷನ್ಗೆ ಅಂತ ಜೈಯೇ ಕರ್ಸಿರ್ತಾನೆ. ಏನ್ ವಿಷಯ ಇನ್ಸ್ಪೆಕ್ಟರ್? ನಿಮ್ಮ ಮಿಸ್ಸಸ್ಸನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ ಸರ್. ಇವಳನ್ನ ಅರೆಸ್ಟ್ ಮಾಡೋದಕ್ಕ? ಯಾಕೆ? ನಿನ್ನೆ ರಾತ್ರಿ ನಿಮ್ಮ ಮಿಸ್ಸಸ್ ರ್ಯಾಶ್ ಡ್ರೈವಿಂಗ್ ಮಾಡಿ ಫುಟ್ಪಾತ್ ಮೇಲೆ ಮಲಗಿರೋರ ಮೇಲೆ ಕಾರ್ ಹತ್ತಿದ್ದಾರೆ. ಇಂಪಾಸಿಬಲ್. ಇವಳಿಗೆ ಹೆಲ್ತ್ ಚೆನ್ನಾಗಿಲ್ಲದೆ ನೈಟ್ ಮನೇಲೇ ಇದ್ಲು. ಸಾರಿ ಸರ್, ಇವರೇ ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ನಮ್ಮ ಹತ್ರ ವಿಟ್ನೆಸ್ ಇದೆ. ಆ ಆಕ್ಸಿಡೆಂಟನ್ನು ಕಣ್ಣಾರೆ ನೋಡಿರೋ ಸಾಕ್ಷಿ ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಆದವರು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಕ್ರಿಟಿಕಲ್ ಕಂಡೀಷನ್ ಅಲ್ಲಿದ್ದಾರೆ. ಇಲ್ಲ ಇನ್ಸ್ಪೆಕ್ಟರ್, ಇವಳು ನೈಟ್ ಇಲ್ಲೇ ಇದ್ಲು. ಇವಳು ಹೊರಗೆಲ್ಲೂ ಹೋಗಿ. ಇದು ಖಂಡಿತ ನಿತ್ಯನ್ ಕೆಲಸನೇ ಆಗಿರತ್ತೆ. ನೈಟ್ ನೀವೆಲ್ಲಿದ್ರಿ ಮೇಡಮ್? ಈ ಆಕ್ಸಿಡೆಂಟ್ ನಿತ್ಯ ಗೊತ್ತಾಗದೆ ಮಾಡಿರ್ತಾಳೇನು? ಹೇಳಿ, ನೈಟ್ ನೀವೆಲ್ಲಿದ್ರಿ? ರಾತ್ರಿ ಎಲ್ಲ ಇವಳು ಮನೇಲೇ ಇದ್ಲು ಸರ್. ಅವಳ ಆರೋಗ್ಯ ಸರಿ ಇಲ್ಲ. ಹೇಳಬೇಕಾದವರು ನೀವಲ್ಲ, ಇವರು. ಹೇಳಿ ಮೇಡಮ್. ಈಗ ನಾನು ಈ ಆಕ್ಸಿಡೆಂಟ್ ಮಾಡಿಲ್ಲ ಅಂದ್ರೆ ನಿತ್ಯನೇ ಮಾಡಿದ್ದು ಅಂತ ಅವಳು ಬದುಕಿರೋದು ಗೊತ್ತಾಗುತ್ತೆ. ಮಾತಾಡಿ ಮೇಡಮ್. ನಾವ್ ಹೇಳ್ತಿದ್ದೀವಲ್ಲ SI ಸರ್, ನಮ್ ಸೊಸೆ ನಿನ್ನೆಯಿಂದ ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ. ಆ ಮಾತನ್ನ ಅವರೇ ಹೇಳಬೇಕು. ಯಾರು ಹೇಳಿದ್ರೆ ಏನ್ ಸರ್? ನಿಮ್ಗೆ ನಮ್ಮ ಮೇಡಮ್ ಅವರು ಅರ್ಧ ರಾತ್ರಿಲಿ ರೋಡ್ ಮೇಲೆ ತಿರುಗಾಡ್ತಾ ಆಕ್ಸಿಡೆಂಟ್ ಮಾಡೋರ್ ತರ ಕಾಣಿಸ್ತಾರ? ಈ ತಪ್ಪನ ನನ್ನ ಮೇಲೆ ತಗೋಬೇಕು, ಇಲ್ದಿದ್ರೆ ನಿತ್ಯ ಸತ್ಯ ಗೊತ್ತಾಗತ್ತೆ, ಅವಳ ಭವಿಷ್ಯ ಹಾಳಾಗತ್ತೆ. ನೀವೇ ಈ ಆಕ್ಸಿಡೆಂಟ್ ಮಾಡಿದ್ರಿ ಅಂತ ನಮ್ಮ ಹತ್ರ ಸಾಕ್ಷಿ ಇದೆ. ನೀವು ಉತ್ತರ ಕೊಟ್ಟರು ಕೊಡದೇ ಇದ್ರು ನಿಮ್ಮನ್ನು ಅರೆಸ್ಟ್ ಮಾಡಲೇಬೇಕು. FIR ಕೂಡ ಫೈಲ್ ಆಗಿದೆ. ಆ ಆಕ್ಸಿಡೆಂಟ್ ನಾನೇ ಮಾಡಿದ್ದೆ.
ಅರೆಸ್ಟ್ ಮಾಡಿ. ಏನ್ ಮಾತಾಡ್ತಿದ್ಯಾ ಗಂಗಾ? ನೀನ್ ಆಕ್ಸಿಡೆಂಟ್ ಮಾಡೋದು ಅಂದ್ರೇನು? ಮಾಡಿದ್ದೀನಿ ಅಜ್ಜಿ. ಅಲ್ಲ, ನೀನ್ ಹೊರಗೆ ಯಾವಾಗ ಹೋಗಿದ್ಯಮ್ಮ? ನಿಮಗೆ ಹೇಳ್ದೆ ಹೋಗಿದ್ದೆ ಅತ್ತೆ. ಮಾಡ್ದಿರೋ ತಪ್ಪನ್ನ ನಿಮ್ಮ ಮೇಲೆ ಹಾಕೋಬೇಡಿ ಮೇಡಮ್. ಸೊಳ್ಳೆ ಕೂಡ ಹೊಡಿದಿರೋ ನೀವು ಅಂತ ದೊಡ್ಡ ಆಕ್ಸಿಡೆಂಟ್ ಹೇಗ್ ಮಾಡ್ತೀರಾ? ನಾನು ದುರದೃಷ್ಟಕ್ಕೆ ಮಾಡಬೇಕಾಯ್ತು ನಾಣಿ. ಗಂಗಾ ಆಕ್ಸಿಡೆಂಟ್ ಮಾಡಿದ್ಲು ಅಂತೀಯ ಚಂದ್ರಿಕಾ? ಇದು ಗಂಗಾ ಮಾಡಿರೋದಲ್ಲ, ಆ ನಿತ್ಯ ಮಾಡಿರೋದು. ತಂಗಿ ಜೈಲ್ ಪಾಲ್ ಆಗ್ಬಾರ್ದು ಅಂತ ಇವಳು ಆ ತಪ್ಪನ್ನ ಅವಳ ಮೇಲೆ ಹಾಕೋತಾ ಇದ್ದಾಳೆ. ಇಂಥ ಕೆಲಸ ಮಾಡ್ತಾಳೆ ಅಂತಾನೆ ನಿತ್ಯ ಆಕ್ಸಿಡೆಂಟ್ ಮಾಡಿ ಕ್ಲವರ್ ಆಗಿ ಇವಳ ಮೇಲೆ ಹಾಕಿದ್ದಾಳೆ. ಜೈ ಗಂಗಾ ಟೂರ್ನ ಹೀಗೆ ತಡೆದಿದ್ದಾಳೆ. ಅಮ್ಮ ಅಮ್ಮ, ನಿತ್ಯ ಸಾಮಾನ್ಯ ಅಲ್ಲ. ಆಕ್ಸಿಡೆಂಟ್ ಮಾಡಿದೆ ಅಂತ ಇವರೇ ಒಪ್ಕೊಂಡಿದ್ದಕ್ಕೆ ನಿಮ್ಮ ಮಿಸ್ಸಸ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದೀವಿ ಸರ್. ಅವಳನ್ನ ಹೇಗ್ ಕರ್ಕೊಂಡು ಹೋಗ್ತೀರಾ? ಅವಳೀಗ ಗರ್ಭಿಣಿ. ಸಾರಿ, ಇದು ನಮ್ಮ ಡ್ಯೂಟಿ. ಏನ್ ಸರ್ ನಿಮ್ ಡ್ಯೂಟಿ? ಅವಳ ಆರೋಗ್ಯ ಚೆನ್ನಾಗಿಲ್ಲ. ಏನಾದ್ರು ಇದ್ರೆ ನಮ್ಮ ಲಾಯರ್ ನಿಮ್ಮ ಹತ್ರ ಮಾತಾಡ್ತಾರೆ ಸರ್. ನಮ್ಮ ಮೇಡಮ್ನ ಕರ್ಕೊಂಡೋಗಿ ಬಿಡಲ್ಲ ನಾವು. ಆಲ್ರೆಡಿ ಅರೆಸ್ಟ್ ವಾರೆಂಟ್ ತಂದಿದ್ದೀನಿ. ನಿಮ್ಮ ಲಾಯರ್ಗೆ ಸ್ಟೇಷನಿಗೆ ಬಂದು ಮಾತಾಡೋದಕ್ಕೆ ಹೇಳಿ. ನೀನ್ ಯಾಕೆ ಏನು ಮಾತಾಡ್ತಿಲ್ಲ ಜೈ? ಗಂಗನ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ. ಕರ್ಕೊಂಡೋಗ್ಲಿ ಬಿಡಿ ಅಜ್ಜಿ. ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಇದೇನಪ್ಪ ಈ ಮನೆ ಸೊಸೆ ನಿನ್ ಹೆಂಡತಿ ಪೊಲೀಸ್ ಸ್ಟೇಷನ್ಗೆ ಹೋಗೋದಾ? ಇದು ಅನ್ಯಾಯ ಸರ್. ಮೇಡಮ್ ಯಾವ ಆಕ್ಸಿಡೆಂಟ್ ಮಾಡಿಲ್ಲ. ನೀವು ಇದನ್ನ ತಡೀರಿ ಸರ್. ಕರ್ಕೊಂಡು ಹೋಗಿ ಇನ್ಸ್ಪೆಕ್ಟರ್. ಬನ್ನಿ ಮೇಡಮ್. ಅಮ್ಮ ಗಂಗಾ, ಏನೋ ಹೀಗ್ ಮಾಡ್ತಿದ್ಯಾ? ಖುಷಿಯಾಗಿ ಬೇರೆ ಊರಿಗೆ ಹೋಗ್ತೀರಾ ಅನ್ಕೊಂಡ್ರೆ ಹೀಗಾಯ್ತಲ್ಲ. ತಡಿಯೋ. ಗಂಗಾನ ತಡಿ ಜೈ, ಕರ್ಕೊಂಡು ಹೋಗ್ಬೇಡ ಅಂತ ಪೊಲೀಸರಿಗೆ ಹೇಳು. ಮೇಡಮ್ ಈ ಆಕ್ಸಿಡೆಂಟ್ ಮಾಡಿಲ್ಲ ಸರ್. ನಿಮ್ ಮೇಡಮ್ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ನನಗೆ ಗೊತ್ತು ನಾಣಿ. ಯಾರು ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಇದೆಲ್ಲ ಯಾರು ಮಾಡಿದಾರೋ, ಯಾಕೆ ಮಾಡಿದಾರೋ ಅಂತನೂ ನನಗೆ ಗೊತ್ತು. ಅಜ್ಜಿ, ಚಿಕ್ಕಮ್ಮ, ನೀವೇನು ಯೋಚನೆ ಮಾಡಬೇಡಿ. ಈವ್ನಿಂಗ್ ಒಳಗೆ ಗಂಗಾನ ಮನೆಗೆ ಕರ್ಕೊಂಡು ಬರ್ತೀನಿ. ನೀ ಬಾ ನಣಿ. ನಿತ್ಯ, ನಿತ್ಯ, ನಿತ್ಯ ಹೇಳು. ನಿತ್ಯ, ವಾಟ್ ಮಾಮ್, ಮಾರ್ನಿಂಗ್ ಅಲಾರಾಮ್ ತರ ಕೂಗ್ತಿದ್ಯಾ? ರಾತ್ರಿ ಆಕ್ಸಿಡೆಂಟ್ ಮಾಡಿದ್ಯಾ?
ಇಂಜುರಿಯಾಗಿ ಸೀರಿಯಸ್ ಕಂಡೀಷನ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇದಾರಂತೆ.